ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರಿಗೂ ರಾಜಾದಿರಾಜನು ಕರ್ತನು ಲೋಕರಕ್ಷಕನಾಗಿರುವ ಯೇಸು ಕ್ರಿಸ್ತನ ಕೃಪೆಯು ಸಮಾಧಾನ ಆಶೀರ್ವಾದವು ನಿಮ್ಮೊಟ್ಟಿಗೂ ನಿಮ್ಮ ಕುಟುಂಬಗಳೊಟ್ಟಿಗೂ ಈ ದಿನ ವಿಶೇಷವಾಗಿ ಮತ್ತು ಅನುದಿನವೂ ಇರಬೇಕೆಂದು ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಪ್ರಿಯ ದೇವಜನವೇ, ದೇವರು ನಮ್ಮ ಕುರಿತಾಗಿ ಒಳ್ಳೆಯ ಸಂಕಲ್ಪಗಳನ್ನು ಹೊಂದಿದ್ದಾರೆ. ಸಂಕಲ್ಪಗಳು ಅಂದರೆ ನಾವು ಹೇಗೆ ನಮ್ಮ ಭವಿಷ್ಯದ ಕುರಿತು, ಮಕ್ಕಳ ಕುರಿತು, ಮನೆಯ ಕುರಿತು ನಾವು ಪ್ಲ್ಯಾನ್ಸ್ ಮಾಡ್ಕೊಳ್ತೀವೋ ಅದಕ್ಕಿಂತ ಹೆಚ್ಚಾಗಿರುವಂಥದ್ದು. ನೋಡಿ ದೇವಜನವೇ, ಅದಕ್ಕೆ ಈ ರೀತಿಯಾಗಿ ವರ್ಣನೆ ಮಾಡುತ್ತಾರೆ. ನಮ್ಮ ಬಳಿಯಲ್ಲಿರುವಂಥ ಕ್ಯಾಲ್ಕುಲೇಟರ್ ಅದು ಸಂಖ್ಯೆಗಳನ್ನು ಒಂದು ವೇಳೆ ಲೆಕ್ಕ ಮಾಡಬಹುದು, ಆದರೆ ದೇವರ ಆಲೋಚನೆಗಳನ್ನು ಲೆಕ್ಕ ಮಾಡೋಕ್ಕೆ ಆಗೋದಿಲ್ಲ. ಕೌಂಟಿಂಗ್ ಮಿಷಿನ್ಸ್ ಹಣವನ್ನು ಕೌಂಟ್ ಮಾಡಬಹುದೇನೋ, ಆದರೆ ದೇವರು ನಮಗೆ ಮಾಡಿದ ಆಶೀರ್ವಾದಗಳನ್ನು ಅವು ಲೆಕ್ಕಿಸುವುದಕ್ಕೆ ಸಾಧ್ಯವಿಲ್ಲ. ಕಂಪ್ಯೂಟರ್ ಮಾಹಿತಿಯನ್ನು ಸಂಗ್ರಹಿಸುತ್ತದೆ, ಆದರೆ ದೇವರ ಪ್ರೀತಿಯ ಆಳವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅವುಗಳಿಗೆ ಸಾಧ್ಯವಿಲ್ಲ. ಹೌದು, ಅನೇಕ ವಿಧವಾದಂಥ ಮಿಷಿನ್ಗಳು ಲೆಕ್ಕ ಮಾಡಲಿಕ್ಕೆ ಬಂದಿರಬಹುದು, ಆದರೆ ದೇವರು ನಮ್ಮ ಕುರಿತಾಗಿ ಮಾಡಿಕೊಂಡಿರುವ ಆಲೋಚನೆಗಳನ್ನು ಲೆಕ್ಕ ಮಾಡಲಿಕ್ಕಾಗಿ ಯಾವುದೇ ಯಂತ್ರ ಬಂದಿಲ್ಲ. ಹಾಗಾದರೆ ನಮಗಿಂತ ದೇವರ ಆಲೋಚನೆಗಳು ನಮ್ಮ ಕುರಿತು ಅಧಿಕವಾಗಿವೆ. ದೇವರು ನನ್ನ ಕುರಿತು ಆಲೋಚಿಸುವುದಿಲ್ಲ, ನನ್ನ ಬಗ್ಗೆ ಕಾಳಜಿ ತೋರಿಸುವುದಿಲ್ಲ, ನನ್ನನ್ನು ಪ್ರೀತಿಸುವುದಿಲ್ಲ ಎಂಬ ಆಲೋಚನೆಗಿಂತ ದೇವರು ನಿಮ್ಮ ಕುರಿತು ಮಾಡಿಕೊಂಡಿರುವ ಸಂಕಲ್ಪಗಳನ್ನು, ಆಲೋಚನೆಗಳನ್ನು ಒಂದು ಸಾರಿ ವಿವರವಾಗಿ ಕೇಳಿ ನೋಡಿ, ಆಗ ನಿಮಗೆ ಗೊತ್ತಾಗುತ್ತದೆ. ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 139, 17 ಮತ್ತು 18. ದೇವರೇ, ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿವೆ, ಅವುಗಳ ಒಟ್ಟು ಅಸಂಖ್ಯವಾಗಿದೆ. ಅವುಗಳನ್ನು ಲೆಕ್ಕಿಸುವುದಾದರೆ ಸಮುದ್ರದ ಮರಳಿಗಿಂತ ಹೆಚ್ಚಾಗಿವೆ. ನಾನು ಎಚ್ಚರವಾಗಲು ಮುಂಚಿನಂತೆಯೇ ನಿನ್ನ ಬಳಿಯಲ್ಲಿದ್ದೇನೆ. ಆಮೇನ್. ನನ್ನ ಪ್ರಿಯ ದೇವಜನವೇ, ನಾನು ಈಗಾಗಲೇ ಹೇಳಿದ ಹಾಗೆ ಈ ಒಂದು ವಾಕ್ಯವು ದೇವರ ಅಗಮ್ಯವಾದ ಆಶೀರ್ವಾದಗಳನ್ನು, ಸಂಕಲ್ಪಗಳನ್ನು, ಆಲೋಚನೆಗಳನ್ನು ತಿಳಿಸುತ್ತದೆ. ಅದಕ್ಕೆ ಉದಾಹರಣೆಯಾಗಿ ಈ ಕೀರ್ತನೆಗಾರನು ಒಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳುತ್ತಾನೆ. ಅದು ಏನಂದರೆ ಮರಳಿಗಿಂತ, ಸ್ಯಾಂಡ್ ಅಂತ ಹೇಳುತ್ತದೆ. ನೀವು ಸಮುದ್ರದ ಬಳಿಗಳಲ್ಲಿ ಹೋಗ್ತಾ ಇರ್ತೀರ, ಸಮುದ್ರದ ಒಡ್ಡಿನಲ್ಲಿ ಆ ಕಿನಾರೆಯಲ್ಲಿ ನೀವು ನೋಡ್ತಾ ಇರ್ತೀರ, ಆ ಒಂದು ಬೀಚ್ನಲ್ಲಿ ನೀವು ನೋಡ್ತಾ ಇರ್ತೀರ, ತುಂಬ ಮರಳಿರುತ್ತದೆ. ತುಂಬ ಅಂದರೆ ತುಂಬ ಮರಳಿರುತ್ತದೆ. ಒಂದು ಹಿಡಿಯನ್ನು ನಾವು ಹಿಡಿದುಕೊಂಡು ಅದನ್ನು ಕೆಳಕ್ಕೆ ಬಿಡುವಾಗಲೇ ಅದರಲ್ಲಿ ಅನೇಕ ಸಣ್ಣ 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 ಕಣಗಳು ಕೂಡ ಇರುತ್ತವೆ. ಅವುಗಳನ್ನು ಲೆಕ್ಕಿಸುವುದಕ್ಕೆ ಇನ್ನು ಯಾವ ಮಿಷಿನ್ ಕೂಡ ಬಂದಿಲ್ಲ. ಹಾಗಾದರೆ ದೇವರು ಅದೇ ರೀತಿಯಾಗಿ ಹೇಳುತ್ತಾ ಇದ್ದಾರೆ, ದೇವರ ಆಲೋಚನೆಗಳು, ಸಂಕಲ್ಪಗಳು, ನಮಗೆ ಮಾಡುವ ಅದ್ಭುತಗಳು, ಆಶೀರ್ವಾದಗಳು ಮರಳಿಗಿಂತ ಅತ್ಯಧಿಕವಾಗಿವೆ ಎಂದು ಒಂದು ಹೋಲಿಕೆಯನ್ನು ನಮಗೆ ತಿಳಿಯಪಡಿಸುತ್ತಾ ಇದೆ. ಹೌದು, ನೋಡಿರಿ, ಇದನ್ನು ಇಂಗ್ಲೀಷಲ್ಲಿ ನಾವು ನೋಡುವಾಗ ಹೌ ಪ್ರೆಷಿಯಸ್ ಟು ಮೀ ಆರ್ ಯುವರ್ ಥಾಟ್ಸ್ ಓ ಗಾಡ್, ಹೌ ವ್ಯಾಸ್ಟ್ ಈಸ್ ದ ಸಮ್ ಆಫ್ ದೆಮ್ ಅಂತ ಹೇಳ್ತದೆ. ಅಂದರೆ ಅದು ಎಷ್ಟು ಅಗಮ್ಯ, ಅವೆಷ್ಟು ಎಣಿಸಲಿಕ್ಕೆ ಅಸಾಧ್ಯವಾದವುಗಳಾಗಿವೆ ನಿನ್ನ ಪ್ರೆಷಸ್ ಥಾಟ್ಸ್ ಅಂತ ಹೇಳ್ತಾರೆ, ಆಲೋಚನೆಗಳು. ನೋಡಿ, ನಾಳೆ ಬೆಳಿಗ್ಗೆ ಅಂದರೆ ಉದಾಹರಣೆಗೆ ಇವತ್ತು ಎಲ್ಲಾದರೂ ಪ್ರಯಾಣ ಮಾಡಬೇಕು, ಮಕ್ಕಳು ಶಾಲೆಗೆ ಹೋಗಬೇಕು, ನಾವು ಊರಿಗೆ ಹೋಗಬೇಕು, ನಾವು ಚರ್ಚ್ಗೆ ಹೋಗಬೇಕು, ನಾವು ಕೆಲಸಕ್ಕೆ ಹೋಗಬೇಕು, ಎಷ್ಟು ಪ್ಲ್ಯಾನ್ಸ್ ಮಾಡ್ಕೊಳ್ತೀವಲ್ಲ. ಬೆಳಿಗ್ಗೆ ಎದ್ದೇಳಬೇಕು, ಇಷ್ಟು ಟೈಮ್ಗೆ ಊಟ ಮಾಡಬೇಕು, ಈಗ ರೆಡಿ ಆಗಬೇಕು, ಇದನ್ನು ತೆಗೆದುಕೊಳ್ಬೇಕು, ಈ ಪ್ಲೇಸನ್ನು ದಾಟಿ ಹೋಗಬೇಕು, ಈ ರೀತಿಯಾಗಿ ಹೋಗಬೇಕು, ಆಫೀಸಿಗೆ ಮುಟ್ಟಬೇಕು, ಮನೆ ಕೆಲಸಗಳಿದು ಈ ಥರ ಇದ್ದಾವೆ ಮನೆಯಲ್ಲಿರೋರು. ಹೌದು, ಹೊರಗಡೆ ಹೋಗೋರು ಮಾತ್ರ ಅಲ್ಲ, ಮನೆಯಲ್ಲಿರೋರಿಗಿನ್ನೂ ಅಧಿಕವಾದಂಥ ಟೆನ್ಷನ್ಸ್ ಅಲ್ವಾ. ಅಡುಗೆಗಳಿಗೆ ಏನೇನು ಒದಗಿಸಿಕೊಳ್ಬೇಕು, ಮಧ್ಯಾಹ್ನದ ಅಡುಗೆ, ರಾತ್ರಿ ಅಡುಗೆ, ಯಾರು ಬರ್ತಾರೆ, ಮನೆಯನ್ನು ಹೇಗೆ ಸರಿಪಡಿಸುವುದು, ಹೋಗ್ತಾ ಇದ್ದರೆ ನಮಗೆ ತುಂಬ ಪ್ಲ್ಯಾನ್ಸ್ ಇರುತ್ತದೆ. ನನ್ನ ಪ್ರಿಯ ದೇವಜನರೇ, ದೇವರ ಆಲೋಚನೆಗಳು ಕೂಡ ಅದಕ್ಕಿಂತ ಹೆಚ್ಚಾಗಿ ಇರುತ್ತವೆ. ಅದೇ ಇಲ್ಲಿ ಹೇಳ್ತಾ ಇದ್ದು, ನಮ್ಮ ಬಗ್ಗೆ ದೇವರ ಆಲೋಚನೆಗಳು ಎಣಿಸಲಾಗದಷ್ಟು ಅಮೂಲ್ಯವಾಗಿವೆ.
ಇವತ್ತು ನೀವು ಸಣ್ಣವರಾಗಿರಬಹುದು, ಯೌವನಸ್ಥರಾಗಿರಬಹುದು, ವೃದ್ಧರಾಗಿರಬಹುದು, ನಿಮ್ಮ ಕುರಿತಾಗಿ ದೇವರು ಆಲ್ರೆಡಿ ಆಲೋಚನೆಗಳನ್ನು ಮಾಡಿಟ್ಟಿದ್ದಾರೆ. ನಿಮಗೆ ಇದು ಅರ್ಥವಾಗಲಿಕ್ಕೆ ಒಂದು ಉದಾಹರಣೆ ಬೈಬಲಿಂದ ನಾನು ಹೇಳುತ್ತೇನೆ. ಅದೇನೆಂದರೆ, ದಾವೀದನು ಒಬ್ಬ ಕುರುಬನಾಗಿದ್ದ. ಕುರುಬ ಅಂತ ಹೇಳಿದರೆ ಅವರ ಹತ್ರ ಎಷ್ಟು ಕುರಿಗಳಿರಬಹುದು? 100 ಕುರಿ, 150, 200? ಹೌದಾ? ಹಾಗಾದರೆ ಅವನಿಗೆ ಆಶೀರ್ವಾದ ಅಂದರೆ ಇನ್ನೇನಿರಬಹುದು? ನನ್ನ ಹತ್ರ 200 ಕುರಿ ಇದೆ, ಡಬಲ್ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವ? 200 ಕುರಿ, 400 ಕುರಿ. ಇನ್ನೂ ತ್ರಿಬಲ್ ತೆಗೆದುಕೊಳ್ಳೋಣ, ಇಲ್ಲವೇ 10 ಪಟ್ಟು ತೆಗೆದುಕೊಳ್ಳೋಣ. 10 ಪಟ್ಟು ತೆಗೆದುಕೊಂಡ್ರೆ 2000 ಕುರಿ. 2000 ಕುರಿ ಆಗಿಬಿಟ್ರೆ ಕುರುಬ ಆಗಿರೋನು ಎಷ್ಟು ಸಂತೋಷ ಪಡುತ್ತಾನೆ ಗೊತ್ತಾ? ನನ್ನ ಜೀವಮಾನದಲ್ಲಿ ಇಷ್ಟೊಂದು ಸಾಧನೆ. ಈಗಾಗಲೇ ನೀವು ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀರ, 1000 ಹಸುಗಳನ್ನು ಸಾಕಿದ ಸರದಾರ ಅಲ್ವಾ? ಇಷ್ಟು ಅಂತ ಹೇಳಿದಾಗ, ಯೋಬನ ಕುರಿತಾಗಿ ನಾವು ಕೇಳುವಾಗ ಅವನ ಹತ್ರ ಇಷ್ಟು ಜೋಡಿ ಎತ್ತುಗಳು, ಇಷ್ಟು ಕತ್ತೆಗಳು, ಇಷ್ಟು ಕುರಿಗಳು, ಹಾಡುಗಳು, ಎತ್ತುಗಳು ಎಲ್ಲ ಇದ್ದವು ಅಂತ ಹೇಳುವಾಗ ಅವನು ಊಚ್ ದೇಶದಲ್ಲಿಯೇ ಐಶ್ವರ್ಯವಂತನಾಗಿದ್ದನು ಅಂತ ಹೇಳ್ತದೆ. ಈಗ ದಾವೀದನ ಹತ್ರ ಒಂದಷ್ಟು ಕುರಿಗಳಿದ್ದಾವೆ. ಆಲೋಚನೆ ಮಾಡಿ, ಅವನ ಆಲೋಚನೆ ಕುರಿಗಳು ಜಾಸ್ತಿ ಆಗಬಹುದು, ಆದರೆ ದೇವರ ಆಲೋಚನೆ ಗೊತ್ತಾ? ರಾಜ್ಯಕ್ಕೆ ರಾಜನಾಗಿ ಮಾಡುವಂಥದ್ದು. ಎಂಥ ಅಗಮ್ಯವಾದ ಆಲೋಚನೆ ದೇವರದಲ್ವಾ? ಇವನ ಆಲೋಚನೆ ಒಂದು ವೇಳೆ ಸ್ವಲ್ಪ ಕುರಿಗಳಾಗಿರಬಹುದು, ಆದರೆ ಸಮಯಕ್ಕೆ ತಕ್ಕ ಹಾಗೆ ಪರಿಸ್ಥಿತಿಗಳು ಬದಲಾಗುತ್ತವೆ. ಅವನ ಅಣ್ಣಂದಿರಿಗೆ ಊಟವನ್ನು ತೆಗೆದುಕೊಂಡು ಹೋಗೋದು, ಅಲ್ಲಿ ಗೊಲ್ಯಾತನ ಚಾಲೆಂಜನ್ನು ಕೇಳಿಸಿಕೊಳ್ಳೋದು, ಸೌಲನ ರಾಜನ ಹತ್ರ ಮಾತನಾಡುವುದು, ಸೌಲ ಅರಸನು ಇದನ್ನು ಒಪ್ಪಿಕೊಳ್ಳುವುದು, ನಂತರ ಗೊಲ್ಯಾತನನ್ನು ಕೊಲ್ಲುವುದು, ಅನಂತರ ನೋಡುತ್ತೇವೆ ಅವನಿಗೆ ಅಭಿಷೇಕ ಆಗುವುದು, ಅವನ ಅರಸನಾಗುವುದು. ಎಷ್ಟೊಂದು ಕಾರ್ಯಗಳು ದೇವರು ಆಲೋಚನೆ ಮಾಡಿಟ್ಟಿದ್ದಾರೆ. ನಾವು ಆಲೋಚನೆ ಮಾಡುವುದಕ್ಕಿಂತ ದೇವರ ಆಲೋಚನೆ ಅಗಮ್ಯವಾದದ್ದು, ಅತಿಶಯವಾದದ್ದು. ಪ್ರಿಯ ದೇವ ಜನರೇ, ನಾನು ನನ್ನ ವೈಯಕ್ತಿಕ ಜೀವಿತದಲ್ಲಿ ಅಂದುಕೊಳ್ಳುತ್ತೇನೆ, ಯಾವುದೋ ಒಂದು ಸಣ್ಣ ಕಾರ್ಯಕ್ಕೆ ಆಸೆ ಪಟ್ಟೆನು. 3.5 ವರ್ಷ ಕಾಲ ಯೇಸುವಿನಂತೆ ಸೇವೆ ಮಾಡಬೇಕು ಅಂತ ಅಂದುಕೊಂಡೆನು. ಈಗ 6 ವರ್ಷ ಮುಗಿದು 7ನೇ ವರ್ಷಕ್ಕೆ ಸೇವೆಗೆ ಹೋಗ್ತಾ ಇದ್ದೇವೆ. ನಾನು ಊಹಿಸಿದ್ದಕ್ಕಿಂತ ಹೆಚ್ಚಾದ ಪ್ರೀತಿ ನಿಮ್ಮಿಂದ ಸಿಗ್ತಾ ಇದೆ. ನಾನು ಊಹಿಸಿದ್ದಕ್ಕಿಂತ ಹೆಚ್ಚಾದ ಜನರು ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದಾರೆ. ಅದರರ್ಥ ನಾನೊಂದು ಅಂದುಕೊಂಡ್ರೆ ದೇವರು ಅದಕ್ಕೆ ಇನ್ನೂ ಹೆಚ್ಚಾಗಿ ಕೊಡುವಂಥವನಾಗಿದ್ದಾನೆ. ಆದರೆ ಕೆಲವು ಸಾರಿ ಕಾಯಬೇಕಾಗುತ್ತದೆ. ನೋಡಿ, ದಾವೀದನು ಕುರುಬನಾಗಿದ್ದಬೇಕಾಗಿತ್ತು. ಕುರುಬನಾಗಿರುವುದು ಸುಲಭ ಅಲ್ಲ. ರಾಜನು ಅಂತ ಹೇಳಿಬಿಟ್ರೆ ಒಂದೇ ಸಾರಿ ಅಂತ ಹೇಳಬಹುದು. ಯೋಸೇಫನ ಜೀವಿತದಲ್ಲಿ ಕನಸು ನೆರವೇರುವುದಕ್ಕಿಂತ ಮುಂಚೆನೇ ಗುಣಿ ಬಂದುಬಿಡ್ತು. ಹಳ್ಳದಲ್ಲಿ ಬೀಳಿಸ್ಬಿಟ್ಟ, ಸ್ವಂತದವರೇ ವಿರೋಧ ಮಾಡಿಬಿಟ್ರು. ಅಂದರೆ ಆ ಸ್ಥಾನವನ್ನು ಹೊಂದಿಕೊಳ್ಳುವುದಕ್ಕಿಂತ ಮುಂಚೆ ದೇವರು ನಮ್ಮನ್ನು ಹೀನ ಸ್ಥಿತಿಯಲ್ಲಿಟ್ಟಿರಬಹುದು. ಕಿರಿಕಿರಿಗಳು ನಡೆಯುತ್ತಿರಬಹುದು, ಕಷ್ಟಗಳಾಗುತ್ತಿರಬಹುದು, ಸ್ವಂತದವರೇ ವಿರೋಧಿಸುತ್ತಿರಬಹುದು. ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಪ್ರತಿಫಲ ಸಿಗದೇ ಇರಬಹುದು. ಆದರೆ ದೇವರು ಒಂದು ಅಗಮ್ಯವಾದ ಆಲೋಚನೆಯನ್ನು, ಉದ್ದೇಶವನ್ನು ಇಟ್ಟಿರುವಾಗ ಎಲ್ಲವೂ ಏನೂ ನಡೆಯದ ಹಾಗೆಯೇ ಅನ್ನಿಸ್ತಾ ಇರ್ತದೆ. ಈ ಕಾಲದಲ್ಲಿ ಕುಣುಗುಟ್ಟಿ ಅವಿಧೇಯತೆಯನ್ನು ತೋರಿಸಿ ದೇವರನ್ನು ಮರೆತು ದೇವರ ಸಂಬಂಧವನ್ನು ಬಿಟ್ಟರೆ ಆ ದೇವರ ಅಗಮ್ಯವಾದ ಆಲೋಚನೆಯು ಮುರಿದು ಬೀಳುತ್ತದೆ. ಆದರೆ ಯಾರು ನಂಬಿಕೆಯಿಂದ, ವಿಶ್ವಾಸದಿಂದ ದೇವರ ಆಲೋಚನೆಗಳನ್ನು ನಂಬಿಕೆ ಇಟ್ಟು ಮುಂದುವರಿಯುತ್ತಾರೋ ಅವರ ಮಕ್ಕಳ ಕುಟುಂಬದ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ದೇವರು ಮಾಡುವಂಥವನಾಗಿದ್ದಾನೆ. ನೋಡಿ, ಇಲ್ಲಿ ಅದಕ್ಕೆ ಹೇಳ್ತದೆ, ಅವನ ಆಶೆ ಪಡುವುದು ಒಂದಾಗಿರ್ಬೋದು, ಆದರೆ ದೇವರು ಅತಿಶಯವಾದ ಕಾರ್ಯಗಳನ್ನು ಮಾಡಿದನು. ಅದಕ್ಕೆ ಕೀರ್ತನೆಗಾರನು 40ನೇ ಕೀರ್ತನೆ 5ನೇ ವಚನದಲ್ಲಿ, ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವೂ ಅವು ಅಸಂಖ್ಯಾತವೂ ಆಗಿವೆ. ನೋಡಿ, ಇಲ್ಲಿ ಕೀರ್ತನೆಗಾರನು ಹೇಳುತ್ತಿರುವಂಥ ಮಾತು ನಮ್ಮ ಹಿತಕ್ಕಾಗಿ ನೀನು ಮಾಡಿಕೊಂಡಿರುವ ಆಲೋಚನೆಗಳು. ಮನುಷ್ಯರಲ್ಲಿ 2 ವಿಧ ಇರುತ್ತಾರೆ. ಒಂದು ನಮ್ಮ ಕೇಡನ್ನೇ ಬಯಸುವವರು, ಇನ್ನೊಂದು ನಮಗೆ ಮೇಲು ಬಯಸುವಂಥವರು. ಕೆಲವು ಸಾರಿ ನೀವು ನೋಡ್ತಾ ಇರ್ತೀರ, ಆಟೋಗಳಲ್ಲಿ, ಕಾರುಗಳಲ್ಲಿ ಎಲ್ಲ ಹಾಕಿರ್ತಾರೆ, ಏನೆಂದರೆ ತಂದೆ ತಾಯಿಗಳ ಆಶೀರ್ವಾದ, ಭಾವನ ಆಶೀರ್ವಾದ, ಅಕ್ಕನ ಆಶೀರ್ವಾದ, ಚಿಕ್ಕಪ್ಪನ ಆಶೀರ್ವಾದ, ತಂದೆಯ ಆಶೀರ್ವಾದ, ಸ್ನೇಹಿತನ ಕಾಣಿಕೆ,
ಇದೆಲ್ಲ ಹಾಕಿರ್ತೀರ ಒಂದು ಕಡೆ. ಇನ್ನೊಂದು ಕಡೆ ಏನು ಹಾಕಿರ್ತಾರೆ ಗೊತ್ತಾ? ಶತ್ರುಗಳ ಆಶೀರ್ವಾದ, ಹಿತಶತ್ರುಗಳ ಆಶೀರ್ವಾದ, ವಿರೋಧಿಗಳ ಆಶೀರ್ವಾದ, ಬೈಯುವವರ ಆಶೀರ್ವಾದ. ನೋಡಿ, ಎರಡು ವಿಧವಾದಂಥ ಆಶೀರ್ವಾದಗಳಿರ್ತವೆ. ಈ ಎರಡು ಗ್ರೂಪ್ ಇರುತ್ತದೆ. ಆದರೆ ದೇವರು ನಮ್ಮ ಯಾವ ಕೆಡುಕನ್ನು ಬಯಸುವ ದೇವರಲ್ಲ. ನಮಗೆ ಬುದ್ಧಿ ಕಲಿಸುವಂತೆ ನಮಗೆ ಕೇಡನ್ನು ಬಯಸುವ ದೇವರಲ್ಲ ಆತನು ಹಿತವನ್ನು ಬಯಸುವ ದೇವರು. ನಾವು ನೀತಿವಂತರಾಗಿ ಪರಿಶುದ್ಧರಾಗಿ ದೇವರ ಮಾರ್ಗಗಳನ್ನು ಅನುಸರಿಸುವವರಾದರೆ ನಮ್ಮನ್ನು ಮುಟ್ಟುವಾಗ ದೇವರು ತನ್ನ ಕಣ್ಣು ಗುಡ್ಡೆಯನ್ನು ಮುಟ್ಟಿದಂತೆ ಫೀಲ್ ಆಗ್ತಾರೆ. ನಾವು ನೋವು ಪಡುವಾಗ ಆತನು ನಮ್ಮ ಜೊತೆಗಿರುತ್ತಾನೆ. ದೇವಜನವೇ, ನಮ್ಮನ್ನು ಮರೆಯುವುದಿಲ್ಲ. ನಾವು ಅತ್ತರೆ ಆತನು ಅಳುತ್ತಾನೆ, ನಾವು ದುಃಖಪಟ್ಟರೆ ಆತನು ದುಃಖಿಸುತ್ತಾನೆ. ಸೈತಾನನು ನಮ್ಮ ದುಃಖವನ್ನು ನೋಡಿ ನಗುತ್ತಾನೆ, ನಾವು ಹಾಳಾಗುವುದನ್ನು ನೋಡಿ ಸಂತೋಷಿಸುತ್ತಾನೆ, ನಾವು ಭಯಪಡುವುದನ್ನು ನೋಡಿ ಆಹ್ಲಾದವಾಗಿರುತ್ತಾನೆ. ಆದರೆ ದೇವರು ಆ ರೀತಿಯಾಗಲ್ಲ. ಕೆಟ್ಟದ್ದಕ್ಕೇನು ಆತನು ಕಾರಣನಲ್ಲ. ನಮಗೆ ಕೇಡು ಸಂಭವಿಸಿದರೆ ಆತನು ಮನಮರುಗುವ ದೇವರಾಗಿದ್ದಾನೆ. ಈಗಲಾದರೂ ಮಗಳೇ, ನನ್ನ ಕಡೆಗೆ ತಿರುಗಿಕೋ. ಮಗನೇ, ನನ್ನನ್ನು ಬೇಡಿಕೋ. ಈಗೋ ನಾನು ದುಷ್ಟನ ಕಾರ್ಯಗಳನ್ನು ಲಯ ಮಾಡುತ್ತೇನೆ, ನೀನು ನನಗೆ ಅವಕಾಶ ಕೊಡುವಿಯಾ ಎಂದು ದೇವರು ಕಾಯುತ್ತಿರುತ್ತಾನೆ. ನಾವು ಅಪ್ಪ ಎಂದು ಕರೆದರೆ ಸಾಕು, ದುಷ್ಟನ ಕಾರ್ಯಗಳು ಲಯವಾಗುತ್ತವೆ. ಸ್ವಾಮಿ ಎಂದು ಬೇಡುವಾಗ ಅಲ್ಲಿಯೇ ಆತನು ಬಂದು ನಮಗೆ ಸಂತೈಸುವಂಥವನಾಗಿರುತ್ತಾನೆ. ಇವತ್ತು ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರಿಯ ಸಹೋದರಿ ಸಹೋದರರೇ, ನನ್ನ ಕುರಿತು ಏನೂ ದೇವರಿಗೆ ಆಲೋಚನೆ ಇಲ್ಲ, ನನ್ನ ಕುರಿತು ಪ್ಲ್ಯಾನ್ಸೇ ಇಲ್ಲ ಅಂದುಕೊಳ್ಳುತ್ತಾ ಇದೆಯಾ? ನೀನು ಅಂದುಕೊಳ್ಳುವುದು ಸುಳ್ಳು ಸಹೋದರ. ಯಾಕೆಂದರೆ ದೇವರ ಆಲೋಚನೆಗಳಿಗೆ ಅವಕಾಶವನ್ನು ಕೊಡಬೇಕು. ಅವುಗಳ ಮೇಲೆ ನಾವು ಆಧಾರವಾಗಬೇಕು, ಅವುಗಳ ಮೇಲೆ ನಾವು ನಂಬಿಕೆ ಇಡಬೇಕು. ದೇವರು ಮಾಡುತ್ತಾರೆ, ದೇವರು ಮೇಲೆತ್ತುತ್ತಾರೆ, ದೇವರು ನನ್ನನ್ನು ಕನಿಕರಿಸುತ್ತಾರೆ ಎಂಬ ವಿಶ್ವಾಸದಿಂದ ನಾವು ಮುಂದಕ್ಕೆ ಸಾಗುವುದಾದರೆ ದೇವರು ಖಂಡಿತ ನಾವು ಊಹಿಸೋದಕ್ಕಿಂತ ಹೆಚ್ಚಾದ ಕಾರ್ಯಗಳನ್ನು ಇಲ್ಲಿ ಹೇಳಿದ ಹಾಗೆ ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವೂ ಅವು ಅಸಂಖ್ಯಾತವಾಗಿವೆ ಅಂತ ಹೇಳ್ತಾ ಇದೆ. ಅಸಾಧ್ಯವೂ ಅಸಂಖ್ಯಾತವು. ಸಮುದ್ರದ ಮರಳನ್ನು ನೋಡುವಾಗ, ಆಕಾಶದ ನಕ್ಷತ್ರಗಳನ್ನು ನೋಡುವಾಗ, ಇಹಲೋಕದ ಜೀವಾಣುಗಳನ್ನು ನೋಡುವಾಗ, ಎಣಿಸಲಿಕ್ಕೆ ಸಾಧ್ಯವಾಗದಷ್ಟು ಕ್ರಿಮಿಕೀಟಗಳು ಇರುವಾಗ ದೇವರು ಅವುಗಳಿಗಿಂತ ಹೆಚ್ಚಾದ ದೊಡ್ಡ ಕಾರ್ಯಗಳನ್ನು ನಮಗೆ ಮಾಡುವುದಿಲ್ಲವೇ? ಆತನು ಮಾಡುತ್ತಾನೆ. ಯೆಶಾಯನ ಪ್ರವಾದನೆಯ ಗ್ರಂಥ 55ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯದಲ್ಲಿ ಯೆಹೋವನು ಈಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಕೆಲವು ಸಾರಿ ಅಂದುಕೊಳ್ಳುತ್ತೇವೆ ಆಕಾಶ ಇಲ್ಲೇ ಇದೆಯಲ್ವಾ ಅಂತ ಅಂದುಕೊಳ್ಳುತ್ತೇವೆ. ಇಲ್ಲ, ಆಕಾಶದಲ್ಲಿ 3 ಭಾಗ ಇದೆ ಅಂತ ಹೇಳಿ, 3 ಆಕಾಶಗಳಿದೆಯಂತೆ. ಹೌದು, ನಾವು ನೋಡುತ್ತಿರುವ ಈ ಆಕಾಶ, ಮಧ್ಯಾಕಾಶ ಮತ್ತು ಉನ್ನತ ಆಕಾಶ, ಪರಲೋಕ ಅಂತ ಏನು ಹೇಳ್ತೀವಲ್ವಾ, ಆ ಆಕಾಶ ಅದು ನಿಲುಕದ್ದು, ಮುಟ್ಟಲಿಕ್ಕೆ ಸಾಧ್ಯವಾಗದ್ದು ನಮಗೆ ಕಾಣಿಸುವುದೇನೋ ಬಹಳ ಹತ್ತಿರ ಇರುತ್ತದೆ. ಆದರೆ ಹೋದಷ್ಟು ಮೇಲಕ್ಕೆ ಹೋಗುತ್ತಾ ಇರುತ್ತದೆ ಆಕಾಶ. ಅವಳನ್ನು ಮುಟ್ಟೋದಕ್ಕೆ ಆಗೋದಿಲ್ಲ. ಅದು ಅಖಿಲ ಏನಾಗ್ತದೆ, ಆ ಸರ್ವಲೋಕವನ್ನು ಹೊಂದಿರುವಂಥದ್ದು ಅಲ್ವಾ, ಅಷ್ಟು ಹೆಚ್ಚಾಗಿರುವಂಥದ್ದು. ಅದನ್ನು ನಾವು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯ ಹೇಳುತ್ತಾ ಇದೆ, ನಾನು ನಿಮ್ಮ ಕುರಿತಾಗಿ ಮಾಡಿಕೊಂಡಿರುವ ಆಲೋಚನೆಗಳು ಅಷ್ಟು ಏನೆಂದರೆ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಭೂಮಿಯ ಮೇಲೆ ಎಷ್ಟು ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ಅಷ್ಟು ಅಗಮ್ಯವೂ ಅಗೋಚರವೂ ಅಸಂಖ್ಯವೂ ಅಸಾಧ್ಯವೂ ಆಗಿದೆ ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಅನೇಕ ಸಂದರ್ಭಗಳಲ್ಲಿ ಈ ಮಾತುಗಳನ್ನು ನಂಬುವುದು ಅಸಾಧ್ಯವಾಗುತ್ತದೆ. ವಾಕ್ಯ ಕೇಳುವಾಗ ಏನೋ ಒಂದು ವಿಶ್ವಾಸ ಬಂದ ಹಾಗೆ ಇರುತ್ತದೆ. ಆದರೆ ನನ್ನ ಪ್ರಿಯ ದೇವಜನರೇ, ನಾವು ನಂಬಿಕೆಯಿಂದ ಮುಂದಕ್ಕೆ ಹೆಜ್ಜೆ ಹಾಕುವಾಗ ನಮ್ಮ ಪ್ರತಿಕೃತ್ಯವನ್ನು ದೇವರು ಗಮನಿಸಿ ಆಶೀರ್ವಾದ ಮಾಡುತ್ತಾನೆ. ನಿಮ್ಮಲ್ಲಿ ಕೆಲವರು ಅಂದುಕೊಳ್ಳುತ್ತಿರಬಹುದು, ನಾನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡದೆ ಉನ್ನತಿಗೆ ಬರ್ತಾ ಇಲ್ಲ, ನನ್ನ ಮಕ್ಕಳನ್ನು ಓದಿಸಿದೆ ಜಾಬ್ ಸಿಗ್ತಾ ಇಲ್ಲ, ನಾನು ಏನೋ ಒಂದು ಕೆಲಸಕ್ಕೆ ಮನೆ ಕಟ್ಟಲಿಕ್ಕೆ ಏನೋ ಒಂದು ಸಾಧನೆ ಮಾಡಲಿಕ್ಕೆ ಕೈ ಹಾಕಿದೆ, ಅಡ್ಡಿ ಮಾಡಿಬಿಟ್ರು. ಎಲ್ಲ ತಡೆಗಳೇ. ಇನ್ನೇನು ನನಗೆ ಒಳ್ಳೆಯ ಆರೋಗ್ಯ ಬರುತ್ತದೆ, ಇದರಿಂದ ಚೆನ್ನಾಗಾಗುತ್ತೇನೆ ಅಂದುಕೊಳ್ಳುತ್ತಾ ಇದ್ದೆ, ಆರೋಗ್ಯವನ್ನು ಕಳೆದುಕೊಂಡೆ. ಈ ರೀತಿಯಾಗಿ ನಿಮ್ಮ ಮನಸ್ಸುಗಳಲ್ಲಿ ಅನೇಕ ವಿಧವಾದಂಥ ಪ್ಲ್ಯಾನ್ಸ್ ಎಲ್ಲ ಹೋಯ್ತಲ್ವಾ.
ನನ್ನ ಪ್ಲ್ಯಾನ್ಸ್ ಎಲ್ಲ ಹಾಳಾಗಿ ಹೋಯ್ತಲ್ಲ ಅಂತ ನೀವು ಅಂದುಕೊಳ್ಳುತ್ತಿರಬಹುದು. ಆದರೆ ದೇವಜನವೇ, ನಮಗಿಂತ ಆತನು ಮೊದಲೇ ಉತ್ತಮವಾದ ಆಲೋಚನೆಗಳನ್ನು ಆಲ್ರೆಡಿ ಮಾಡಿಟ್ಟುಕೊಂಡಿರುವ ದೇವರಾಗಿರುವುದರಿಂದ ನಾವು ಅದರ ಕುರಿತು ಕಳವಳ ಪಡಬಾರದು. ದೇವಜನವೇ, ನಾವಾದರೂ ಒಂದು ದಿನಕ್ಕೋ, ಒಂದು ವಾರಕ್ಕೋ, ಒಂದು ವರ್ಷಕ್ಕೋ ಪ್ಲ್ಯಾನ್ ಮಾಡ್ತೇವೆ. ದೇವರು ನಮ್ಮ ಅಂತ್ಯವನ್ನು ಆರಂಭದಲ್ಲಿಯೇ ಅರಿತಿರುವ ಆತನು, ನಮ್ಮ ಕೊನೆಯನ್ನು ಈಗಲೇ ಆತನು ತಿಳಿದಿರುವ ಆತನು. ನೀನು ಎಲ್ಲೆಲ್ಲಿ ಹೋಗ್ತೀಯ, ನಿನ್ನ ಅಂತ್ಯ ಏನು, ನಿನ್ನ ಮಕ್ಕಳು, ನಿನ್ನ ಮೊಮ್ಮಕ್ಕಳು, ನಿನ್ನ ಸಂತತಿಯನ್ನು ನೋಡಲಿಕ್ಕೂ ಕೂಡ ಶಕ್ತನಾಗಿರುವ ಆತನು ಆತನಾಗಿರುವಾಗ ನಾವು ಯಾವುದರ ಕುರಿತು ಕಳವಳಗೊಳ್ಳಬಾರದೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಹೌದು ದೇವಜನವೇ, ನಿನ್ನ ಆಲೋಚನೆಗಳು ನನಗೆಷ್ಟೋ ಅಮೂಲ್ಯವಾಗಿವೆ ಅಂತ ಇಲ್ಲಿ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ದೇವರು ನಿನ್ನನ್ನು ಸಂಪೂರ್ಣವಾಗಿ ತಿಳಿದಿದ್ದಾನೆ. ನನ್ನನ್ನು ಯಾರು ಅರ್ಥ ಮಾಡಿಕೊಳ್ತಾರೆ? ಕೆಲವು ಸಾರಿ ನಾವು ಅಂದುಕೊಳ್ತಾ ಇರ್ತೇವೆ, ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳಲ್ಲ. ನಿಜಾನೇ, ನಾನು, ನೀವು ಎಲ್ಲರೂ ನಾವಿಷ್ಟು ಕಷ್ಟಪಡ್ತೀವಲ್ವಾ, ಇಷ್ಟು ಪ್ರಯಾಸ ಪಡ್ತೀವಲ್ವಾ, ನಮ್ಮ ಪ್ರಯಾಸ ಯಾರಿಗಾದರೂ ಅರ್ಥ ಆಗುತ್ತಾ ಅಂತ ನಾವು ಅಂದುಕೊಳ್ಳುತ್ತೇವೆ. ನೀವು ಅಂದುಕೊಳ್ತೀರಲ್ವಾ? ಮನೆಯಲ್ಲಿರುವಂಥವರು ಸಹೋದರರು ಅಂದುಕೊಳ್ತಾರೆ, ನಾನು ಮನೆಯಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ನಮ್ಮ ಯಜಮಾನರು ಆಫೀಸ್ಗೆ ಹೋಗಿ ನೋಡಲ್ಲ. ನನ್ನ ಹುಟ್ಟಿದ ಮನೆಗೆ, ತವರು ಮನೆಗೆ ನನ್ನ ಕಷ್ಟ ಏನೋ ಇಲ್ಲಿ ಅಂತ ಅವ್ರಿಗೆ ಗೊತ್ತಾಗಲ್ಲ. ನಾನು ಹೇಳಿದ್ರೂ ಅವರಿಗೆ ಅಂಥ ಕೆಲಸ ಏನೈತೆ ಮನೆಯಲ್ಲಿ, ಅಷ್ಟೇ ನಿನಗೆ ಒತ್ತಡ, ಎಲ್ಲ ತಂದಾಕ್ತಾರಲ್ಲ, ಎಲ್ಲ ಇದೆಯಲ್ವಾ, ಇನ್ನೇನು ನಿನಗೆ ಆರಾಮಾಗಿರೋಕ್ಕಾಗಲ್ವಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಆದರೆ ಅಲ್ಲಿರುವ ಕಷ್ಟ ನಮಗೆ ಮಾತ್ರ ಗೊತ್ತಾಗುತ್ತದೆ. ಅದೇ ರೀತಿಯಲ್ಲಿ ಕೆಲವು ಸಾರಿ ನನ್ನನ್ನು ಯಾರು ಅರ್ಥ ಮಾಡಿಕೊಳ್ತಾರೆ? ಹೇಳ್ತಾರೆ, ನನ್ನ ಹತ್ರ ಹಣ ಇಲ್ಲ ಅಂದರೂ ನಂಬಲ್ಲ. ಕೆಲವು ಸಾರಿ ನನ್ನ ಕುರಿತು ನನ್ನ ಸುತ್ತಲಿರುವವರು, ನನ್ನವರು, ನನಗೆ ಬೇಕಾದವರು ನಾನೇನಾದರೂ ಹೇಳಿದರೆ ನಂಬಲ್ಲ. ಯಾಕೆ ಗೊತ್ತಾ? ಕೊರತೆಗಳನ್ನು ನಾನು ಹೇಳ್ಕೊಳ್ಳಲ್ಲ. ಕೊರತೆಗಳನ್ನು ಹೇಳ್ಕೊಂಡ್ರೆ ಆವಾಗ ಅಯ್ಯೋ ಪಾಪ, ಪಾಸ್ಟ್ರಿಗೆ ತುಂಬ ಕಷ್ಟ ಇದೆ ಅಂದ್ಕೊಳ್ತಾರೆ. ಆದರೆ ಕೊರತೆಗಳನ್ನು ಮನುಷ್ಯರ ಮುಂದೆ ಹೇಳ್ಕೊಳ್ಬಾರ್ದಲ್ವಾ? ನಾವು ಕಲ್ತಿರುವುದೇನು, ಆತ್ಮಿಕವಾಗಿ ಬಲಪಟ್ಟಿರುವುದೇನು? ನಮ್ಮ ಕೊರತೆಗಳನ್ನು ದೇವರ ಬಳಿಯಲ್ಲಿ ಹೇಳ್ಕೋಬೇಕು. ನಮಗೇನಿಲ್ಲ ಅಂದರೂ, ಏನು ಕೊರತೆ ಇದ್ದರೂ, ಅಪ್ಪ ನಿನಗೆ ಗೊತ್ತು ಅಂತೇಳಿ ಅನೇಕ ಸಾರಿ ದೇವರು ನನ್ನ ಕಣ್ಣೀರನ್ನು ನೋಡಿ, ನನ್ನ ಕಷ್ಟವನ್ನು ನೋಡಿ, ನನ್ನ ಕೊರತೆಯನ್ನು ನೋಡಿ ಒದಗಿಸಿಕೊಟ್ಟಿದ್ದಾನೆ. ಆಯಾ ಕ್ಷಣಕ್ಕೆ ಮೊದಲೇ ನನಗೆ ಯಾವುದು ಒದಗಿಸಿಕೊಟ್ಟಿಲ್ಲ ದೇವರು. ಆತನು ಆಯಾ ಕ್ಷಣಕ್ಕೆ ಅದ್ಭುತವಾಗಿ, ಆಶ್ಚರ್ಯವಾಗಿ ಆತನು ಒದಗಿಸಿಕೊಟ್ಟಿದ್ದಾನೆ. ಇವತ್ತು ನಾನು ನಿಮಗೆ ಹೇಳುತ್ತೇನೆ, ನಿಮಗೂ ಕೂಡ ನಾನು ಆರಾಧಿಸುವ, ನೀವು ಆರಾಧಿಸುವ, ನಾವೆಲ್ಲರೂ ಆರಾಧಿಸುವ, ನಂಬುವ ದೇವರು ಅದೇ ರೀತಿಯಾಗಿ ಅತ್ಯುನ್ನತವಾಗಿ ಒದಗಿಸಿಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ನಂಬಿರಿ, ನೀವು ನಂಬಬೇಕು. ದೇವರ ವಾಕ್ಯದಲ್ಲಿ ಕೀರ್ತನೆ 139:1 ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ. ದೇವರಿಗೆ ನಿನ್ನ ಹೆಸರು ಮಾತ್ರ ಗೊತ್ತಿಲ್ಲ, ಆತನಿಗೆ ಎಲ್ಲವೂ ಗೊತ್ತಿದೆ. ಹೇಳಿದರೆ ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ. ಕೀರ್ತನೆಯಲ್ಲಿ ಪ್ರಾರಂಭದಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ ಏನಂತ? ಇಲ್ಲಿ ದೇವರೇ, ನೀನು ಎಷ್ಟೋ ಪ್ಲ್ಯಾನ್ ಮಾಡಿದ್ದೀಯಾ. ನಾನು ಏನು ಹೇಳ್ತಾ ಇದ್ದೇನೆ? ನೀನು ನನ್ನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ. ದೇವರಿಗೆ ಎಲ್ಲವೂ ಗೊತ್ತು, ಎಲ್ಲವೂ ಗೊತ್ತು. ಕಳೆದ ಸಾರಿ ಕೂಡ ನಾನು ಹೇಳಿದ್ದೇನೆ, ನಾವೆಲ್ಲಿ ಕೂತಿದ್ವಿ, ನಾವೆಲ್ಲಿ ನಿಂತಿದ್ವಿ, ನಾವೇನು ಮಾಡ್ತಿದ್ವಿ, ನಾವು ಮನಸ್ಸಲ್ಲಿ ಏನು ಗುಣಗುಟ್ಕೊಂಡ್ವಿ, ಏನು ಬೇಸರ ಮಾಡಿಕೊಂಡ್ವಿ, ಏನು ಕೋಪ ಮಾಡಿಕೊಂಡ್ವಿ, ಎಲ್ಲವನ್ನು ಆತನು ಗಮನಿಸುತ್ತಾ ಇದ್ದಾನೆ. ಹಾಗಾದರೆ ನನ್ನ ಕುರಿತಾಗಿ ಆತನು ಮಾಡಿಕೊಂಡಿರುವ ಆಲೋಚನೆಗಳನ್ನು ನಾವು ಅರಿತುಕೊಳ್ಳಬೇಕು. ದೇವಜನವೇ, ದೇವರು ವಾಕ್ಯ ಹೇಳುತ್ತದೆ, ನಿನ್ನ ಹೃದಯ ಏನು ಅಂತ ಆತನಿಗೆ ಗೊತ್ತು, ನಿನ್ನ ಕಣ್ಣೀರಿನ ಕಾರಣ ಗೊತ್ತು, ನಿನ್ನ ಭಯ ಆತನಿಗೆ ಗೊತ್ತು, ನಿನ್ನ ಕನಸು ಗೊತ್ತು, ನಿನ್ನ ಹೋರಾಟ ಗೊತ್ತು, ನಿನ್ನ ಬಲಹೀನತೆ ಗೊತ್ತು. ಆದರೂ ದೇವರು ನಿನ್ನನ್ನು ಪ್ರೀತಿಸ್ತಾನೆ. ನೋಡಿ, ಜನರಿಗೆ ನಮ್ಮ ಬಲಹೀನತೆ ಗೊತ್ತಾದರೆ, ನಮ್ಮ ನಿಜವಾದ ಗುಟ್ಟು ಗೊತ್ತಾದರೆ ಅದನ್ನು ಉಪಯೋಗಿಸ್ಕೊಳ್ತಾರೆ ಅಲ್ವಾ? ತುಂಬ ಉಪಯೋಗಿಸ್ಕೊಳ್ತಾರೆ. ಕೆಲವರು ನಮ್ಮನ್ನು ಬಹಳವಾಗಿ ಉಪಯೋಗಿಸ್ಕೊಳ್ತಾರೆ. ಯಾಕೆಂದರೆ ಅನೇಕರು ಹೇಳ್ತಾರೆ, ನಾವು ನಿಮ್ಮ ಜೊತೆಯಲ್ಲಿರ್ತೀವಿ, ಪ್ರಾರ್ಥನೆಗಳನ್ನು ಮಾಡ್ತೀವಿ, ಆಲಯಕ್ಕೆ ಬರ್ತೀವಿ, ಸೇವೆಗೆ ಬರ್ತೀವಿ ಎಲ್ಲ ಹೇಳ್ತಾರೆ. ಎಲ್ಲರೂ ಹಾಗಲ್ಲ. ಕೆಲವರು ಅವಕಾಶವಾದಿಗಳಾಗಿ ಬರ್ತಾರೆ. ನಮಗೆ ಗೊತ್ತಿದೆ, ಒಬ್ಬ ಯವನಸ್ಥ ಹುಡುಗ ಸುಮಾರು 2 ವರ್ಷದ ಹಿಂದೆ ನಮ್ಮ ಸಭೆಗೆ ಬರಲಿಕ್ಕೆ ಪ್ರಾರಂಭಿಸಿದ. ಆತನು ಬರುತ್ತಾ ನನ್ನ ಹತ್ರ ಕೇಳಿದ, ಪಾಸ್ಟರ್, ನಿಮ್ಮ ಚಾನಲ್ ದೊಡ್ಡದಾಗಿದೆ, ದಯಮಾಡಿ ನನ್ನ ಚಾನಲನ್ನು, ಆತನು ಕೂಡ ಯೂಟ್ಯೂಬ್ ಮಾಡ್ತಾ ಇದ್ದ, ನನ್ನ ಚಾನಲನ್ನು ಕೂಡ ನೀವು
ದಯಮಾಡಿ ನಿಮ್ಮನ್ನು ಶೇರ್ ಮಾಡ್ಕೊಳ್ಳಿ, ನಿಮ್ಮ ಬಿಲೀವರ್ಸ್ಗೆ ಹೇಳಿ, ನಿಮ್ಮ ಎಲ್ಲರಿಗೂ ವ್ಯೂವರ್ಸ್ಗೆ ಹೇಳಿ ನನ್ನ ಬಗ್ಗೆ ನನ್ನ ಚಾನಲನ್ನು ನೋಡ್ರಿ ಅಂತ. ಆಗ ನಾನು ಹೇಳಿದೆ, ನಾನು ಒಬ್ಬರಿಗೆ ಆ ರೀತಿಯಾಗಿ ಮಾಡದೆ ಅನೇಕರು ನನ್ನ ಹತ್ರ ಕೇಳಲಿಕ್ಕೆ ಪ್ರಾರಂಭಿಸ್ತಾರೆ, ದಯಮಾಡಿ ತಪ್ಪಾಗಿ ತಿಳ್ಕೊಳ್ಬೇಡ್ರಿ ಅಂತ. ಆ ಒಬ್ಬ ಹುಡುಗ ಅಲ್ಲ, ಸುಮಾರು ಜನರು ನನ್ನ ಹತ್ರ ಬಂದರು. ಆಗ ನಾನು ಹೇಳಿದ ಮಾತು, ಸಾರಿ, ನಿಮ್ಮ ಒಬ್ಬರಿಗೆ ನಾನು ಪಾರ್ಶಿಯಾಲಿಟಿ ಮಾಡಿದ್ರೆ ಪ್ರತಿದಿನ ಒಂದು ಚಾನಲ್ ಬಗ್ಗೆ ನಾನು ಮಾತಾಡಬೇಕಾಗುತ್ತೆ, ಬೇಡ ಅಂತ ಹೇಳಿದೆ. ಆ ಹುಡುಗ ಅದೇ ಲಾಸ್ಟ್. ಯಾಕೆಂದರೆ ಅವರ ಬರೋಣ ಏನು ಉದ್ದೇಶ, ಅವರ ಬರೋಣ ನಮ್ಮಿಂದ ಅವರಿಗೆ ಲಾಭ ಆಗಬೇಕು, ಸಬ್ಸ್ಕ್ರೈಬರ್ಸ್ ಬರಬೇಕು. ನೋಡಿ, ದೇವರ ಕೃಪೆ ಇದ್ದರೆ ಸಬ್ಸ್ಕ್ರೈಬರ್ಸು ವ್ಯೂವರ್ಸು ತಾನಾಗಿ ಬರ್ತಾರೆ. ನಾನೇನು ಅದಕ್ಕಾಗಿ ಪ್ರಯಾಸ ಪಟ್ಟಿಲ್ಲ, ದೇವರ ಕೃಪೆ. ನೀವೆಲ್ಲರೂ ಈ ಚಾನಲಲ್ಲಿ ನಿರಂತರವಾಗಿ, ಕೆಲವು ಸಾರಿ ವಾಕ್ಯಗಳು ಏರುಪೇರಾಗಬಹುದು, ಕೆಲವು ಸಾರಿ ಸುಂದರವಾಗಿ ದೇವರ ಆತ್ಮನು ಮಾತಾಡದೆ ಹೋಗಬಹುದು. ಪ್ರತಿನಿತ್ಯ ನೀವು ವಾಕ್ಯಗಳನ್ನು ಕೇಳುತ್ತಾ ಇದ್ದೀರಾ, ದೇವರಿಗೆ ಸ್ತೋತ್ರ. ಅದಕ್ಕೆ ನಮ್ಮ ಹೃದಯವನ್ನು ಇಲ್ಲಿ ಹೇಳುತ್ತದೆ, ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ. ಈ ಸೇವೆಯಲ್ಲಿ ನಾನು ಇಷ್ಟರ ಮಟ್ಟಿಗೆ ಇದ್ದೇನೆಂದರೆ ನೀವಲ್ಲ ನನ್ನನ್ನು ಅರ್ಥ ಮಾಡಿಕೊಂಡಿರೋದು, ದೇವರ ಅರ್ಥ ಮಾಡಿಕೊಳ್ಬೇಕು. ದೇವಜನವೇ, ಯಾಕೆಂದರೆ ನಿಮ್ಮನ್ನು ನಾನು ಮೋಸ ಮಾಡ್ಬೋದು, ನಿಮಗೆ ನಾನು ಸುಳ್ಳು ಹೇಳ್ಬೋದು. ಅನೇಕರೇನು ಅಂದ್ಕೊಳ್ತಾರಂದರೆ, ಪಾಸ್ಟ್ರಿಗೆ ತುಂಬ ಜನರ ಕಾಂಟ್ಯಾಕ್ಟ್ ಇದೆ, ತುಂಬ ಜನರು ಕೊಡ್ತಾರೆ ಹಣ, ಅದೇ ಅಂದ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರು ನನಗೆ ಹೇಳಿದ್ದಾರೆ, ಪಾಸ್ಟರ್ ನೀವು ಕೇಳದೇ ಇದ್ದರೆ ಯಾರು ಕೊಡ್ತಾರೆ ಪಾಸ್ಟರ್ ಅಂತ. ನಾನು ಹೇಳುವುದು ಅವರಿಗೆ ನಿಜಾನೇ, ಬೇಡಿಕೊಳ್ಳದೇ ಇದ್ದರೆ ಕೇಳಿಕೊಳ್ಳದೇ ಇದ್ದರೆ ಕೊಡೋದಿಲ್ಲ. ಆದರೆ ನನ್ನ ದೇವರಿಗೆ ಗೊತ್ತಲ್ವಾ, ನನ್ನ ಅಗತ್ಯಗಳು ಗೊತ್ತು. ಮುಂದಿನ ದಿನಗಳಲ್ಲಿಯೂ ಕೂಡ ಕರ್ತನು ಕರ್ನಾಟಕಕ್ಕೆ ಉತ್ತಮವಾದ ಸೇವೆಯನ್ನು ನಮ್ಮ ಮೂಲಕ ಯಥಾರ್ಥವಾಗಿ ಮಾಡಲಿಕ್ಕೆ ಸಾಧ್ಯ ಅಂತ ಗೊತ್ತಿದ್ದರೆ ಒದಗಿಸಲಿ, ಇಲ್ಲ ಅಂದರೆ ಇಷ್ಟೇ ಸಾಕು. ನಮಗೆ ಬೇಕಾಗಿರೋದು ವಾಕ್ಯವನ್ನು ಮುಟ್ಟಿಸುವುದು, ಅನೇಕ ಆತ್ಮಗಳನ್ನು ರಕ್ಷಿಸುವುದು. ಇದನ್ನು ಮಾತ್ರ ನಾವು ಮಾಡಬೇಕಾಗಿರುವುದು. ಅದಕ್ಕೆ ದೇವರ ಆತ್ಮ ನಮಗೆ ಸಹಾಯ ಮಾಡಬೇಕು. ಇಲ್ಲಿ ಅದಕ್ಕೆ ಹೇಳ್ತಾ ಇರುವುದು, ನಿಮ್ಮ ಕುರಿತು ದೇವರಿಗೆ ಎಲ್ಲ ಗೊತ್ತು, ಆತನು ಪರೀಕ್ಷಿಸಿ ತಿಳಿದುಕೊಂಡಿದ್ದೆ ಅಂತ ಹೇಳ್ತಾ ಇದೆ. ಇದೇ ವಾಕ್ಯದಲ್ಲಿ ನೋಡಿ, ನಾವು ಪ್ರಾರಂಭದಲ್ಲಿ ಓದಿದೆವು, ಅದರ ಮಧ್ಯದಲ್ಲಿ ಓದಿದೆವು, ಪ್ರಾರಂಭದಲ್ಲಿ ಓದಿದೆವು, ಕೊನೆಯಲ್ಲಿ ಏನು ಹೇಳ್ತಾನೆ ಅಂತ ಕೀರ್ತನೆಗಾರನು 139:17-18 ದೇವರೇ, ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿವೆ, ಅವುಗಳು ಒಟ್ಟು ಅಸಂಖ್ಯವಾಗಿವೆ, ಅವುಗಳನ್ನು ಲೆಕ್ಕಿಸುವುದಾದರೆ ಸಮುದ್ರದ ಮರಳಿಗಿಂತ ಹೆಚ್ಚಾಗಿವೆ. ನಾನು ಎಚ್ಚರವಾಗಲು ಮುಂಚಿನಂತೆಯೇ ನಿನ್ನ ಬಳಿಯಲ್ಲಿದ್ದೆನು. ಸೇಮ್ ವರ್ಸನ್ನು ನಾವು ನೋಡ್ತಾ ಇದ್ದೇವೆ. ಆ ಕೊನೆಯ ಮಾತನ್ನು ಹೇಳ್ತಾ ಇರುವಂಥ ಮಾತು, ದೇವರೇ ನೀನು ಎಷ್ಟೋ ಕಾರ್ಯಗಳನ್ನು ನನಗೆ ಮಾಡಿದ್ದೀಯ ಎಂಬುದಾಗಿ. ನನ್ನ ಪ್ರಿಯ ದೇವಜನವೇ, ಇವತ್ತು ನೀವು ನಾನು ಕರ್ತನ ಸಮ್ಮುಖದಲ್ಲಿರುವಾಗ ಕರ್ತನಿಗೆ ನಾವು ಹೇಳಬೇಕು, ಕರ್ತನೆ, ನಾನು ನಿನಗೆ ತಿಳಿಯದ ಕಾರ್ಯಗಳೇನೂ ಇಲ್ಲ, ಎಲ್ಲವೂ ನಿನಗೆ ಗೋಚರವಾಗಿವೆ. ಮನುಷ್ಯರು, ಯಂತ್ರಗಳು, ಮಿಷಿನ್ಗಳು ಯಾವುದು ಕೌಂಟ್ ಮಾಡಲಿಕ್ಕಾಗದೇ ಇರುವಷ್ಟು ಕಾರ್ಯಗಳನ್ನು ನೀನು ಮಾಡ್ತೀಯ. ನನ್ನ ಜೀವನಕ್ಕೆ ನೀನೇ ಆಧಾರ, ನೀನು ತಿಳಿದಿದ್ದಿ ನಡೆಸುತ್ತಿ ಎಂದು ಕರ್ತನ ಬಳಿಯಲ್ಲಿ ನಾವು ಒಪ್ಪಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ, ಪ್ರಾರ್ಥಿಸೋಣ. ಪರಮ ತಂದೆಯಾದ ದೇವರೇ, ಕುರುಬನಾಗಿದ್ದಂಥ ದಾವೀದನನ್ನು ಅರಸನಾಗಿ ಮಾಡಿದೆ. ನಮ್ಮ ಬಲಹೀನತೆಯನ್ನು, ನಮ್ಮ ಕಷ್ಟವನ್ನು, ನಮ್ಮ ಕಣ್ಣೀರನ್ನು, ನಮ್ಮ ಅಸಹಾಯಕತೆಯನ್ನು, ನಮ್ಮ ಹೀನತೆಯನ್ನು, ಬಡತನವನ್ನು, ನಮ್ಮ ಸಾಲವನ್ನು, ನಮ್ಮ ಅಜ್ಞಾನವನ್ನು ಎಲ್ಲವನ್ನು ನೀನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ. ನಿನ್ನ ವಾಕ್ಯವು ಹೇಳುತ್ತದೆ, ನೀನು ಎಲ್ಲ ಕಾರ್ಯಗಳನ್ನು ಅತ್ಯುತ್ತಮವಾಗಿ, ಅಸಂಖ್ಯಾತವಾಗಿ, ಅಸಾಧ್ಯವಾಗಿ ಮಾಡಲಿಕ್ಕೆ ಶಕ್ತನಾದ ದೇವರು. ಯೇಸುವೆ, ಈ ದಿನ ನೀವು ನಮ್ಮ ಕುರಿತಾಗಿ ಮಾಡಿಕೊಂಡಿರುವ ಆಲೋಚನೆಗಳು ಅವು ಹಿತದ ಆಲೋಚನೆಗಳ ಹೊರತು ಅಹಿತದ ಆಲೋಚನೆಗಳಲ್ಲ ಎಂದು ನಮಗೆ ಗೊತ್ತಿದೆ ಸ್ವಾಮಿ. ನಾವು ಎಣಿಸಿ ನೋಡಲಿಕ್ಕೆ ಪ್ರಯತ್ನಿಸ್ತೇವೆ. ದೇವರು ನನಗೆ ಏನು ಮಾಡಿದ್ದಾರೆ, ದೇವರು ನನ್ನ ಜೀವಿತದಲ್ಲಿ ಏನು ಉನ್ನತಿಯನ್ನು ಕೊಟ್ಟಿದ್ದಾರೆ ಎಂದು ಆಲೋಚಿಸಲಿಕ್ಕೆ ನಾವು ನೋಡುತ್ತೇವೆ. ಸೈತಾನನು ನಮ್ಮಲ್ಲಿ ಅನುಮಾನವನ್ನು ಹುಟ್ಟಿಸುತ್ತಾನೆ, ಸೈತಾನನು ನಮ್ಮಲ್ಲಿ ಬಲಹೀನತೆಯನ್ನು ಹುಟ್ಟಿಸುತ್ತಾನೆ. ಆದರೆ ನೀವು ಹೇಳುತ್ತೀರಪ್ಪ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ನಾನು ನಿಮಗಾಗಿ ಉತ್ತಮವಾದ ಕಾರ್ಯಗಳನ್ನು ಮಾಡುತ್ತೇನೆ ಎಂಬುದಾಗಿ. ಅಪ್ಪ, ಕುರುಬನಾದ ದಾವೀದನನ್ನು ಅರಸನಾಗಿ ಮಾಡಲಿಕ್ಕೆ ಶಕ್ತನಾದ ದೇವರು ನೀವು. ನಮ್ಮನ್ನು ಹಾಗೆ ಹಂತ ಹಂತವಾಗಿ ನಮ್ಮನ್ನು ಉನ್ನತಿಗೆ ತರಲಿಕ್ಕೆ ಯೋಗ್ಯನೂ ಶಕ್ತನೂ ಆಗಿರುವ ದೇವರು ನೀನು. ಇವತ್ತು ಈ ಪ್ರಾರ್ಥನೆಯಲ್ಲಿ ಏಕೀಭವಿಸುತ್ತಿರುವ ಇವರನ್ನು,
ಇವರ ಮಕ್ಕಳನ್ನು, ಇವರ ಮನೆಯವರನ್ನು, ಇವರು ಮಾಡುವ ಕೆಲಸಗಳನ್ನು, ಇವರ ಆಲೋಚನೆಗಳನ್ನು ನಿಮ್ಮ ಕೈಯಲ್ಲಿ ಕೊಡುತ್ತಾ ಇದ್ದೇವೆ. ದಯಮಾಡಿ ನೀವು ಇವರನ್ನು ಆಶೀರ್ವದಿಸಿರಿ. ಅಪಾ ದೇವರೇ, ನಾವು ಇರುವ ಸ್ಥಿತಿಗಾಗಿ ದುಃಖಿಸದೆ ಬರುವ ಸ್ಥಿತಿಯನ್ನು ನೆನೆಸಿ ನಿರೀಕ್ಷೆಯಿಂದ ಮುಂದಕ್ಕೆ ಹೋಗುವುದಕ್ಕೆ ನಮಗೆ ನೀವು ಸಹಾಯ ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯಾರೆಲ್ಲ ಇವತ್ತು ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿ, ಅಪ್ಪ ನನ್ನ ದೇವರೇ, ಇದುವರೆಗೂ ನನ್ನ ಸಂಗಡ ಇದ್ದವರೇ, ಇನ್ನು ಮುಂದೆಯೂ ನನ್ನ ಸಂಗಡ ಇರುವಾತನೇ ನಿನಗೆ ಸ್ತೋತ್ರ ಅಪ್ಪ. ಇವತ್ತಿನ ವಾಕ್ಯಗಳ ಮೂಲಕವಾಗಿ ನೀವು ಮಾತನಾಡಿದ್ದೆ. ನಿನಗೆ ಸಮಾನನಾದ ದೇವರು ಯಾರಿದ್ದಾರಪ್ಪ? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ದಯಮಾಡಿ ಇವರ ಮಕ್ಕಳ ಕುರಿತು, ಅವರ ಭವಿಷ್ಯದ ಕುರಿತು, ದೇವರೇ, ಅವರಿಗಿರುವಂಥ ಶುಭ ಕಾರ್ಯಗಳ ಕುರಿತು, ಅವರು ಕೈ ಹಾಕಿದ ಕೆಲಸಗಳ ಕುರಿತು, ಸೇವೆ, ಸಭೆ, ಕುಟುಂಬ, ಕೆಲಸ, ಅವರ ಜೀವಿತ ಎಲ್ಲವನ್ನು ಅನುಗ್ರಹಿಸು ದೇವರೇ, ಅನುಗ್ರಹಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಯೇಸು ನಾಮದಲ್ಲಿ ಅವರ ಹೆಸರಿಡಿದು ಕರೆದು ಅವರನ್ನು ಆಶೀರ್ವದಿಸು. ಎಷ್ಟೋ ಜನರನ್ನು ನೀವು ಕರೆದರಲ್ಲ, ಹೆಸರಿಡಿದು ನತಾನಿಯೇಲನೇ ಎಂದು ಕರೆದಿರಿ, ಜಕಾಯ ಎಂದು ಕರೆದಿರಿ, ಮಾರ್ತಳೇ ಎಂದು ಕರೆದಿರಿ, ಸಮವೇಲನೇ ಎಂದು ಕರೆದಿರಿ. ಓ ಕರ್ತನೆ, ಅನೇಕರ ಹೆಸರಿಡಿದು ಕರೆದ ಕರ್ತನೆ, ಇವರ ನಮ್ಮೆಲ್ಲರ ಹೆಸರನ್ನು ಹಿಡಿದು ಕರೆಯಬೇಕಾಗಿ ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ. ಹೌದಪ್ಪ, ಅವರಿಗಿಂತ ನಾವು ಉತ್ತಮರು, ಯೋಗ್ಯರೇನಲ್ಲ, ಆದರೆ ನೀನು ಯೋಗ್ಯನಾದ ದೇವರಲ್ಲವೇ? ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಇವರ ಹೃದಯಗಳನ್ನು ನೋಡಪ್ಪ ದೇವರೇ, ಇವರ ಕುರಿತಾಗಿ ನೀನು ಉತ್ತಮ ಆಲೋಚನೆಗಳನ್ನು ಮಾಡಿಕೋ ತಂದೆಯೇ. ಇವರ ಕಣ್ಣೀರಿಗೆ ಬದಲು ಕೊಡಪ್ಪ. ಇವರ ಕಣ್ಣೀರಿಗೆ ಕಾರಣ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತುಂಟಲ್ಲಪ್ಪ. ಅನೇಕ ವಿಷಯಗಳಲ್ಲಿ ಭಯಭ್ರಾಂತರಾಗ್ತಾ ಇದ್ದಾರೆ, ಅನೇಕ ಕಾರ್ಯಗಳ ಕುರಿತು ಚಿಂತಾಕ್ರಾಂತರಾಗುತ್ತಾ ಇದ್ದಾರೆ. ಅವರನ್ನು ಕರುಣಿಸು, ದಯ ತೋರಿಸು. ಅವರ ಎಷ್ಟೋ ಆಸೆಗಳು ಬಾಡಿ ಹೋಗಿವೆ ಕರ್ತನೆ, ಮುದುಡಿ ಹೋಗಿವೆ ಕರ್ತನೆ. ಇನ್ನೂ ಹುಟ್ಟುವುದಕ್ಕಿಂತ ಮುಂಚೆನೇ ಸತ್ತು ಹೋದಂತೆ ಆಗುತ್ತಾ ಇದೆಯಪ್ಪ. ಆದರೆ ದೇವರೇ, ಮಣ್ಣಲ್ಲಿ ಬಿದ್ದ ಬೀಜವು ಅದು ಸತ್ತು ಹೋಗಿದೆ ಅಂತ ನಾವು ನೆನೆಸುವುದಿಲ್ಲ. ಅದು ತಡವಾದರೂ ಬೆಳೆದು ಬರುತ್ತದೆ ಎಂದು ನಾವು ನಂಬುತ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಪ್ರಾರ್ಥನೆಗಳು ಕೂಡ, ನಮ್ಮ ನಂಬಿಕೆಯೂ ಕೂಡ ಖಂಡಿತವಾಗಿ ಬೆಳೆದು ಬರುತ್ತದೆ ಎಂದು ನಾವು ನಂಬುತ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ಈ ಮೊರೆಯನ್ನು ಅಪ್ಪ ನೀವು ಕೇಳಿ ಸದುತ್ತರವನ್ನು ದಯಪಾಲಿಸಿಕೊಡ್ರಿ ಅಪ್ಪ. ಇವರ ಕನಸುಗಳನ್ನು ನನಸಾಗಿ ಮಾಡಿರಿ ಸ್ವಾಮಿ. ಇವರ ಹೋರಾಟಗಳನ್ನು ದೇವರ ಸುಲಭವಾಗಿ ಮಾಡಿರಿ ಸ್ವಾಮಿ. ಅಪ್ಪ, ಏನೇನು ಹೋರಾಟ ಕುಟುಂಬಗಳಲ್ಲಿ, ಹೆಂಡತಿ ಮೂಲಕ, ಗಂಡನ ಮೂಲಕ, ಮಕ್ಕಳ ಮೂಲಕ, ಅಕ್ಕಪಕ್ಕ ಆಜುಬಾಜುವರ ಮೂಲಕ ಕಿರಿಕಿರಿಗಳು ಜಾಸ್ತಿ, ವಿರೋಧಗಳು ಜಾಸ್ತಿ, ತೊಂದರೆಗಳು ಜಾಸ್ತಿ, ನೋವುಗಳು ಜಾಸ್ತಿ. ಯೇಸು ನಾಮದಲ್ಲಿ ಪ್ರತಿಯೊಂದು ಕಾರ್ಯವನ್ನು ತೆಗೆದುಹಾಕಿರಿ ಎಂದು ಬೇಡುತ್ತಾ ಇದ್ದೇವೆ. ಇವರ ಬಲಹೀನತೆಯನ್ನು ಯೇಸು ನಾಮದಲ್ಲಿ ತೆಗೀರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಖಂಡಿತವಾಗಿ ನಮ್ಮ ಮೊರೆಯನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ಅದ್ಭುತವಾದ ರೀತಿಯಲ್ಲಿ ಇವರನ್ನು ಪ್ರೀತಿಸಿ ಪರಿಪಾಲಿಸಿ ನೀನು ಆಶೀರ್ವದಿಸಬೇಕೆಂದು ನಮ್ಮ ರಕ್ಷಕನು, ಕರ್ತನು, ಒಡೆಯನು, ಕ್ರಿಸ್ತನಾದಂಥ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಅನುಗ್ರಹಿಸಲಿ. ಶಲೋಮ್. ದೇವರಿಗೆ ಸ್ತೋತ್ರ. ಮತ್ತೊಂದು ಶುಭ ಸಂದೇಶದಿಂದ ನಾಳೆ ಬೆಳಗ್ಗೆ ನಿಮ್ಮನ್ನು ಸಂಧಿಸುತ್ತೇನೆ. ಈ ಸೇವೆಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ. ನಾವು ಖಂಡಿತ ನಿಮಗಾಗಿ ಪ್ರಾರ್ಥಿಸ್ತೇವೆ. ದಯಮಾಡಿ ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಬೆಳಿಗ್ಗೆ ಹೊತ್ತು ಕಾಲ್ ಮಾಡಿ, ರಾತ್ರಿ 9ರ ನಂತರ ಕಾಲ್ ಮಾಡಬೇಡಿ. ಎಮರ್ಜೆನ್ಸಿ ಇದ್ದರೆ ಮಾತ್ರ ಕಾಲ್ ಮಾಡಿ. ಉಳಿದ ಸಮಯಗಳಲ್ಲಿ ನೀವು ಕಾಲ್ ಮಾಡ್ಬೋದು. 9ರಿಂದ 9 ಗಂಟೆವರೆಗೂ, ಬೆಳಿಗ್ಗೆ 9ರಿಂದ ರಾತ್ರಿ 9 ಗಂಟೆವರೆಗೂ ನೀವು ಕಾಲ್ ಮಾಡಬಹುದು. ಅದರ ನಂತರ ಎಮರ್ಜೆನ್ಸಿ ಕಾಲ್ಸ್ ಮಾತ್ರ. ಓಕೆನಾ? ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್. ಆಮೇನ್.